ಕೇಳಿಸ್ತಾ ಇದೆ ಅಲ್ರಿ? ಬಾಕ್ಸ್ ಒಳಗೆ ಹಾಕ್ರಿ. ಕೇಳಿಸ್ತಾ ಇದೆ ಅಲ್ವಾ? ಕೇಳ್ತಾವ ಸರ್. Okay. So in previous class discussed wealth maximization ಅಂದ್ರೇನು, ಪ್ರಾಫಿಟ್ ಮ್ಯಾಕ್ಸಿಮಮ್. ಸೊ ಮೀನಿಂಗ್ ಆಫ್ ದಿ ಪ್ರಾಫಿಟ್ ಮ್ಯಾಕ್ಸಿಮೈಷನ್, ವೆಲ್ತ್ ಮ್ಯಾಕ್ಸಿಮೈಷನ್ ಮೀನಿಂಗು, ಅದರ ಆಬ್ಜೆಕ್ಟಿವ್ಸು, ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಆಬ್ಜೆಕ್ಟಿವ್ಸು, ಫಾರ್ ಅಂಡ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ಸ್ ರಿಗಾರ್ಡಿಂಗ್ ಪ್ರಾಫಿಟ್ ಮ್ಯಾಕ್ಸಿಮೈಷನ್ ನೋಡಿದ್ವಿ. ಆಮೇಲೆ ವೆಲ್ತ್ ಮ್ಯಾಕ್ಸಿಮೈಷನ್ ಅಂತೆ ಫಾರ್ ಅಂಡ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ಸ್ ನ ನೋಡಿದ್ವಿ. ಹೌ ವೆಲ್ತ್ ಮ್ಯಾಕ್ಸಿಮೈಷನ್ ಈಸ್ different from profit maximization. So this objective has been developed to in order to improve the disadvantage ಅಂತ. ಸೊ ಅದರಲ್ಲಿ ಏನು ಅದನ್ನು ಸುಧಾರಣೆ ಮಾಡಿ ವೆಲ್ತ್ ಮ್ಯಾಕ್ಸಿಮೈಷನ್ ಆಬ್ಜೆಕ್ಟಿವ್ಸ್ ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಲೆಟರ್ ಮಾಡಿದ್ವಲ್ಲ ನಾವು, ಏನ್ ಹೇಳಿದ್ರು ಅಲ್ಲಿ ವೆಲ್ತ್ ಮ್ಯಾಕ್ಸಿಮೈಷನ್ ಅದು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮೋಸ್ಟ್ ಆಫ್ ದಿ ಶೇರ್ ಹೋಲ್ಡರ್ಸ್ ಬೈ ಫ್ಯೂ ಪೀಪಲ್, ಹೆನ್ಸ್ ಈಕ್ವಲಿ ಇಟ್ಸ್ ನಾಟ್ ಮ್ಯಾಕ್ಸಿಮೈಸ್. ಸೊ ಇದನ್ನ ಡಿಸ್ಕಸ್ ಮಾಡಿದ್ರಲ್ಲೇ. ಸೊ ಏನು ಅಡ್ವಾಂಟೇಜ್ ನೋಡಿದ್ವಿ ನಾವು ಅಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಅದು. ಸೊ ವೆಲ್ತ್ ಮ್ಯಾಕ್ಸಿಮೈಷನ್ ಅಡ್ವಾಂಟೇಜಸ್ ಏನ್ ನೋಡಿದ್ರಲ್ಲೇ, ಒಂದು ಎಕ್ಸಾಕ್ಟ್ನೆಸ್ ಅಂತ ಇದೆ ನಾವು. ಸೊ ದೇರ್ ಇಸ್ ನೋ ಮ್ಯಾಕ್ಸಿಮೈಷನ್, ಬಟ್ ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಷನ್, ಸೊ ದೇರ್ ಇಸ್ ಎ ಕ್ಲಾರಿಟಿ ರಿಗಾರ್ಡಿಂಗ್ ವೆಲ್ತ್ ಅಂತ. ಸೊ ವೆಲ್ತ್ ಅಂದ್ರೆ ಏನು ಅದ್ರ ಬಗ್ಗೆ ಅಲ್ಲಿ ಇಲ್ಲಿ ಸ್ಪಷ್ಟತೆ ಇದೆ, ಪ್ರಾಫಿಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಲ್ಲಿ ಸ್ಪಷ್ಟತೆ ಇರಲಿಲ್ಲ. ಸೊ ದಟ್ ಇಸ್ ದಿ ಅಡ್ವಾಂಟೇಜ್. ಸೆಕೆಂಡ್ ಒಂದು ಏನಂತ ಇದ್ದೀವಿ ನಾವು, ಕ್ವಾಲಿಟಿ ಆಫ್ ಬೆನಿಫಿಟ್ ಅಂತ ಇದೆ. ಸೊ ಯಾವ ರೀತಿ ಸಂಸ್ಥೆ ಬೆನಿಫಿಟ್, ವೆಲ್ತ್ ಅಂದ್ರೆ ಇಕ್ವಿಟಿ ಶೇರ್ ಅಥವಾ ಇಕ್ವಿಟಿ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆದಂತ ಏನಾಗುತ್ತೆ, ದ ಕ್ವಾಲಿಟಿ ಆಫ್ ಬೆನಿಫಿಟ್ ಟು ದಿ ಆರ್ಗನೈಸೇಷನ್ ಆಲ್ಸೋ ಇನ್ಕ್ರೀಸ್ ಅಂತ. ಶೇರ್ ಹೋಲ್ಡರ್ಸ್ ಮೌಲ್ಯ ಜಾಸ್ತಿ ಆದ್ರೆ ಕಂಪ್ನಿಗೆ ಸಿಗುವಂತ ಸೌಲಭ್ಯಗಳು ಇರ್ಬೋದು, ಬೆನಿಫಿಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೆ ಇನ್ನೊಂದು ಥರ್ಡ್ ಅಡ್ವಾಂಟೇಜ್ ಏನ್ ನೋಡಿದ್ರೆ, ವೆಲ್ತ್ ಮ್ಯಾಕ್ಸಿಮೈಷನ್ ಕನ್ಸಿಡರ್ಸ್ ದಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಇದ್ರು. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿನ ಅದು ಕನ್ಸಿಡರ್ ಮಾಡ್ತದೆ. ಸೊ ದ ಮನಿ ಆರ್ ವೆಲ್ತ್ ವಿಚ್ ಇಸ್ money has time value ಅಂತ ಇದ್ದೀವಿ ನಾವು. ಬೆನಿಫಿಟ್ಸ್ ರಿಸೀವ್ಡ್ ಇನ್ ದಿ ಅರ್ಲಿಯರ್ ಹ್ಯಾಸ್ ಮೋರ್ ಮೀನಿಂಗ್ ದೆನ್ ದಿ ಬೆನಿಫಿಟ್ ರಿಸೀವ್ಡ್ ದೇರ್ ಆಫ್ಟರ್ ಅಂತ ಇದ್ದೀವಿ. ಸೊ ಮೊದಲಿಗೆ ಏನು ಬೆನಿಫಿಟ್ ನ ಕಂಪ್ನಿ ಪಡೆದಿರ್ತದೆ ಅದಕ್ಕೆ ಹೆಚ್ಚು ಮೌಲ್ಯ ಇರ್ತದೆ ಅಂತ ಹೇಳ್ತೀವಿ ನಾವು ವೆಲ್ತ್ ಮ್ಯಾಕ್ಸಿಮೈಷನ್ ಒಳಗಡೆ. ಸೊ ದೆನ್ ಆಮೇಲೆ ಇಟ್ ಪ್ರೊಟೆಕ್ಟ್ ವೆಲ್ಫೇರ್ ಆಫ್ ದಿ ಸ್ಟೇಕ್ ಹೋಲ್ಡರ್ಸ್ ಅಂತ ಓದಿದ್ವಿ ನಾವು. ಶೇರ್ ಹೋಲ್ಡರ್ಸ್ ನ ಏನು ಮೌಲ್ಯವನ್ನ ಅಥವಾ ಎಕನಾಮಿಕ್ ವೆಲ್ಫೇರ್ ಆಫ್ ದಿ ಶೇರ್ ಹೋಲ್ಡರ್ಸ್ ನ ಇದು ಕಾಪಾಡ್ತದೆ ಅಂತ ಇದ್ದೀವಿ ನಾವು. ವೆರಾಸ್ ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಈಸ್ ಕನ್ಸರ್ನ್ ವಿತ್ ದಿ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ವಿ ನಾವು. ಪ್ರಾಫಿಟ್ ಮ್ಯಾಕ್ಸಿಮೈಷನ್ ಈಸ್ ಕನ್ಸರ್ನ್ ವಿತ್ ದಿ so it was concerned to society welfare. Maximization is concerned with the welfare of the shareholders ಅಂತ ಇದೆ. ಸೊ ಮತ್ತೊಂದು ಬೆನಿಫಿಟ್ ಏನು ನೋಡಿದ್ರೆ, ಇಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ದಿ ಅದರ್ ಗೋಲ್ಸ್ ಅಂತ, ಈ ಗೋಲ್ಗಳನ್ನು ತಲುಪೋದಕ್ಕೆ ಅದು ವೆಲ್ತ್ ಮ್ಯಾಕ್ಸಿಮೈಷನ್ ಸಹಾಯ ಮಾಡ್ತಿದೆ ಅಂತ. ಸೊ ಅದೇ ರೀತಿ, ಸೊ ದೇರ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್ ಆರ್ ಡ್ರಾಬ್ಯಾಕ್ಸ್ ಅಟ್ಯಾಚ್ ಟು ದಿ ವೆಲ್ತ್ ಮ್ಯಾಕ್ಸಿಮೈಷನ್. ಸೊ ದೇ ಆರ್, the first one is by few people ಅಂತ ಇದ್ರು. most of the shares held by few people in the organization, hence equally or equality of wealth is. so ಏನಂತ ಹೇಳ್ತಾರಲ್ಲ, ಮೋಸ್ಟ್ ಆಫ್ ದಿ ಶೇರ್ಸ್ ಇನ್ ದಿ ಆರ್ಗನೈಸೇಷನ್ಸ್ ಆರ್ ಹೆಲ್ಡ್ ಬೈ ಓನ್ಲಿ ಫ್ಯೂ ಪೀಪಲ್ ಅಂತ ಹೇಳ್ತಾರಲ್ಲ. ಅಂದ್ರೆ ಕಂಪ್ನಿ ಒಳಗಡೆ ಇರುವಂತ ಸಾಕಷ್ಟು ಷೇರುಗಳನ್ನ ಅಂದ್ರೆ ಸೊ ದೊಡ್ಡ ಪ್ರಮಾಣದ ಷೇರುಗಳು ಏನಿರ್ತಾವಲ್ಲ ಕೇವಲ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಮಾತ್ರ ಇರ್ತದೆ ಅಂತ. ಫಾರ್ ಎಕ್ಸಾಂಪಲ್, ನೀವು ದೊಡ್ಡ ಕಂಪ್ನಿಗಳನ್ನ ತಗೊಂಡ್ರೆ ಆ ಕಂಪ್ನಿ ಶೇರ್ ಮಾತ್ರ ಖರೀದಿ ಮಾಡ್ತಾರೆ. ಸೊ
ಅದಕ್ಕೋಸ್ಕರ ಅಂತದೆ ಮೋಸ್ಟ್ ಆಫ್ ದಿ ಕಂಪ್ನಿ ಆರ್ ಹೆಲ್ಡ್ ಬೈ ಫ್ಯೂ ಪೀಪಲ್ ಅಂತ ದುಡ್ಡು ಇರ್ತದೆ, ಆ ವ್ಯಕ್ತಿಗಳು ಮಾತ್ರ ಏನ್ ಮಾಡ್ತಾರೆ ಆ ಕಂಪ್ನಿ ಷೇರುಗಳನ್ನ ಖರೀದಿ ಮಾಡಿ ಇಟ್ಕೊಂಡಿರೋದ್ರಿಂದ ಸೊ ಎಲ್ಲರೂ ಈಕ್ವಾಲಿಟಿ ಸೊ ಸಮಾನತೆಯನ್ನ ಇಲ್ಲಿ ಏನ್ ಮಾಡಂಗಿಲ್ಲ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ದಟ್ ಇಸ್ ದಿ ಒನ್ ಡಿಸ್ಅಡ್ವಾಂಟೇಜ್. ಯಾವುದು? ಮೋಸ್ಟ್ ಆಫ್ ದಿ ಹೆಲ್ಡ್ ಬೈ ಓನ್ಲಿ ಫ್ಯೂ ಪೀಪಲ್ ಅಂತ ಇದ್ರು. ಸೆಕೆಂಡ್ ಡಿಸ್ಅಡ್ವಾಂಟೇಜ್ ನೋಡ್ರಲೆ ಫರ್ಮ್ಸ್ ವೆಲ್ತ್ ಈಸ್ ನಾಟ್ ಕನ್ಸಿಡರ್ಡ್ ಅಂತ ಇದ್ರು. ಫರ್ಮ್ಸ್ ವೆಲ್ತ್ ಈಸ್ ನಾಟ್ ಕನ್ಸಿಡರ್ಡ್, ಮೋರ್ ಫೋಕಸ್ಡ್ ಆನ್ ದಿ ಶೇರ್ ಹೋಲ್ಡರ್ಸ್ ವೆಲ್ತ್ ಅಂತ ಇದ್ರು. ಸೊ ಅಂದ್ರೆ ವೆಲ್ತ್ ಮ್ಯಾಕ್ಸಿಮೇಷನ್ ಆಬ್ಜೆಕ್ಟಿವ್ ಯಾವ್ದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತೈತೆ ಅಂತ ಇದ್ರಲೆ ಇಟ್ ಫೋಕಸಸ್ ಆನ್ ಶೇರ್ ಹೋಲ್ಡರ್ಸ್ ವೆಲ್ತ್ ಅಂತ ಇದೀವಿ. ಷೇರುದಾರರಿಗೆ ಎಷ್ಟು ಲಾಭಾಂಶ ಬರಬೇಕು ಅದರ ಬಗ್ಗೆ ಅಥವಾ ಷೇರಿನ ಮೌಲ್ಯವನ್ನ ಹೆಚ್ಚಿಗೆ ಮಾಡುವುದಕ್ಕೆ ಅದು ಸಂಬಂಧಿಸಿದೆ ಹೊರತು ಸೊ ಇಟ್ ಡಸ್ ನಾಟ್ ಕನ್ಸಿಡರ್ ದಿ ವೆಲ್ಫೇರ್ ಆರ್ ವೆಲ್ತ್ ಆಫ್ ದಿ ಫರ್ಮ್ ಅಂತ ಹಿತಾಸಕ್ತಿಗಿಂತ ಹೆಚ್ಚಾಗಿ ಅದೇನ್ ಮಾಡುತ್ತೆ ಇಟ್ ಓನ್ಲಿ ಕನ್ಸಿಡರ್ಸ್ ದಿ ಶೇರ್ ಹೋಲ್ಡರ್ಸ್ ವೆಲ್ತ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ದಿ ಅನದರ್ demerit of the wealth maximization objective. It considers wealth of the shareholders more than the wealth of the firms ಅಂತ ಇದೆ. ಸೊ ಕಂಪ್ನಿಗಿನ ಹೆಚ್ಚು ಅದೇನ್ ಮಾಡುತ್ತೆ ಶೇರ್ ಹೋಲ್ಡರ್ಸ್ ನ ವೆಲ್ತ್ ನ ಬಗ್ಗೆ ಹೆಚ್ಚು ಗಮನವನ್ನ ನೀಡ್ತದೆ ಅಂತದ್ದು. ಸೊ ಥರ್ಡ್ ಡಿಮೆರಿಟ್ ನೋಡ್ರಿ, the benefit of society is not considered because wealth maximization is only to shareholders, not to the society. ಸೊ ಅದು ಸೇಮ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ಸೊ ಆಗಲೇ ಹೇಳಿದ್ವಿ ನಾವು. ಸೊ ವೆಲ್ತ್ ಮ್ಯಾಕ್ಸಿಮೇಷನ್ ಆಬ್ಜೆಕ್ಟಿವ್ ಮೇನ್ಲಿ ಫೋಕಸ್ ಆನ್ ದಿ ಇನ್ಕ್ರೀಸಿಂಗ್ ದಿ ಶೇರ್ ಹೋಲ್ಡರ್ಸ್, ದಟ್ ಈಸ್ ಇನ್ಕ್ರೀಸಿಂಗ್ ದಿ ಶೇರ್ ವ್ಯಾಲ್ಯೂ ಆಫ್ ದಿ ಶೇರ್ಸ್ ಅಂತ. ಸೊ ಇಕ್ವಿಟಿ ಶೇರ್ ನ ಮೌಲ್ಯವನ್ನ ಹೆಚ್ಚಿಗೆ ಮಾಡಿದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಏನಾಗುತ್ತೆ ಬೆನಿಫಿಟ್ ಆಗುತ್ತೆ, ಸೊಸೈಟಿಗೆ ಅದರಿಂದ ಯಾವುದೇ ರೀತಿಯಂತ ಪ್ರಯೋಜನ ಆಗೋದಿಲ್ಲ. ಸೊ ಅದನ್ನ ಹೇಳ್ತಿರ್ಲೆ ಡಿಸ್ಅಡ್ವಾಂಟೇಜ್ ಅಂದ್ರೆ ದ ಬೆನಿಫಿಟ್ ಆಫ್ ಸೊಸೈಟಿ ಈಸ್ ನಾಟ್ ಕನ್ಸಿಡರ್ಡ್ ಬೈ ದಿ ವೆಲ್ತ್ ಮ್ಯಾಕ್ಸಿಮೇಷನ್ ಬಿಕಾಸ್ ವೆಲ್ತ್ ಮ್ಯಾಕ್ಸಿಮೇಷನ್ ಈಸ್ ಓನ್ಲಿ ಟು ದಿ ಶೇರ್ ಹೋಲ್ಡರ್ಸ್, ನಾಟ್ ಟು ದಿ ಸೊಸೈಟಿ ಅಂತ. ಸೊ ಅಂದ್ರೆ ಶೇರ್ ಹೋಲ್ಡರ್ಸ್ ವೆಲ್ತ್ ನ ಸಂಪತ್ತನ್ನ ಹೆಚ್ಚು ಮಾಡೋದಕ್ಕೆ ಮಾತ್ರ ಇದು ಒತ್ತನ್ನ ಕೊಡ್ತದೆ, ಸಮಾಜದ ಸಂಪತ್ತನ್ನ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಸೊ ದಟ್ ಇಸ್ ದಿ ಡಿಮೆರಿಟ್. ಸೊ ಫೋರ್ತ್ ಒನ್ ಇಸ್ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಅಂತ ಇದೆ, ಸರ್ಕಾರದ ನಿರ್ಬಂಧಗಳು ಅಂತ ಹೇಳ್ತಾರಲ್ಲ ಏನು. ಸೊ ಆನ್ ಎಸ್ಟಾಬ್ಲಿಷ್ಮೆಂಟ್, ಎಕ್ಸ್ಪೆನ್ಷನ್ ಆಫ್ ದಿ ಬಿಸ್ನೆಸ್, ಕ್ಲೋಸರ್ ಆಫ್ ದಿ ಬಿಸ್ನೆಸ್ ಎಕ್ಸೆಟ್ರಾ, ದ ಗೌರ್ಮೆಂಟ್ ರೆಸ್ಟ್ರಿಕ್ಟ್ ದಿ ಮ್ಯಾಕ್ಸಿಮೈಸೇಷನ್ ಆಫ್ ದಿ ವೆಲ್ತ್ ಅಂತ. ಸೊ ಯಾವುದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ವ್ಯವಹಾರ ಸಂಸ್ಥೆ ಮೇಲೆ ಅನೇಕ ನಿರ್ಬಂಧಗಳನ್ನ ಆಫ್ ದಿ ಬಿಸ್ನೆಸ್ ಇರ್ಬೋದು, ಕ್ಲೋಸರ್ ಆಫ್ ದಿ ಬಿಸ್ನೆಸ್ ಎಕ್ಸೆಟ್ರಾ. ಸೊ ಮೆನಿ ರೆಸ್ಟ್ರಿಕ್ಷನ್ಸ್ ವೇರ್ ಇಂಪೋಸ್ ಬೈ ದಿ ಗೌರ್ಮೆಂಟ್ ಅಂತ. ಸೊ ಈ ಕೆಲಸ ನಿರ್ಬಂಧಗಳನ್ನು ಹಾಕ್ತದೆ ಅಂತ ಹೇಳ್ತೀವಿ. ಸೊ ದಟ್ ಇಸ್ ದಿ ಅನದರ್ ಡಿಸ್ಅಡ್ವಾಂಟೇಜ್. ಸೊ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಫಿಫ್ತ್, ವೆಲ್ತ್ ಮ್ಯಾಕ್ಸಿಮೇಷನ್ ರೆಡ್ಯೂಸಸ್ ದಿ ಪ್ರಾಫಿಟ್. ಸೊ ಸಂಸ್ಥೆಯ ಲಾಭಾಂಶವನ್ನು ಅದೇನ್ ಮಾಡುತ್ತೆ ಕಡಿಮೆ ಮಾಡ್ತದೆ ಅಂತ ಹೇಳ್ತೀವಿ. ಯಾವುದು? ವೆಲ್ತ್ ಮ್ಯಾಕ್ಸಿಮೇಷನ್ ಆಬ್ಜೆಕ್ಟಿವ್ ರೆಡ್ಯೂಸಸ್ ದಿ ಪ್ರಾಫಿಟಬಿಲಿಟಿ. ಸೊ ಯಾವ ರೀತಿ ಅಂತಂದ್ರೆ, so wealth maximization social responsibility like protecting the interest of customers, paying fair wages and maintaining the proper working condition, providing educational and physical and medical facilities to the workers, which are ultimately reduced. ಡಿಸ್ಅಡ್ವಾಂಟೇಜ್ ವೆಲ್ತ್ ಮ್ಯಾಕ್ಸಿಮೇಟಬಿಲಿಟಿ ಆಫ್ ದಿ ಫರ್ಮ್ ಅಂತ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ನಾವು ವೆಲ್ತ್ ಮ್ಯಾಕ್ಸಿಮೇಷನ್ ಕಾನ್ಸೆಪ್ಟ್ ಇಗ್ನೋರ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಸೊ ವೆಲ್ತ್ ಮ್ಯಾಕ್ಸಿಮೇಷನ್ ಏನ್ ಮಾಡುತ್ತಾರೆ ಇಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಸಮಾಜದ ಪ್ರತಿ ಅದು ನೆಗ್ಲೆಕ್ಟ್ ಮಾಡ್ತಿತ್ತು ಅಥವಾ ಇಗ್ನೋರ್ ಮಾಡ್ತಿತ್ತು ಅಂತ ಹೇಳಿದ್ರು. ಸೊ ಇಟ್ ನೆಗ್ಲೆಕ್ಟ್ ದಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರು. ಸೊ ಲೈಕ್ ಪ್ರೊಟೆಕ್ಟಿಂಗ್ ದಿ ಇಂಟ್ರೆಸ್ಟ್ ಆಫ್ ದಿ ಕಸ್ಟಮರ್ಸ್, ಗ್ರಾಹಕರ ಹಿತಾಸಕ್ತಿಯನ್ನ ಕಾಪಾಡಬೇಕು, ಪೇಯಿಂಗ್ ಫೇರ್ ವೇಜಸ್ ಅಂತ ಹೇಳಿದ್ರು. ಸೊ ಕಾರ್ಮಿಕರಿಗೆ ಸರಿಯಾದಂತ ವೇತನವನ್ನ ಕೊಡಬೇಕು, ಮ್ಯಾಕ್ಸಿಮೈಸಿಂಗ್ ಪ್ರಾಪರ್ ವರ್ಕಿಂಗ್ ಕಂಡೀಷನ್ ಅಂದ್ರೆ ಕಂಪನಿಯ
ಆಂತರಿಕ ಪರಿಸರವನ್ನ ಸುಧಾರಣೆ ಮಾಡೋದಿರ್ಬೋದು. ಸೊ ಇಂಪ್ರೂವಿಂಗ್ ದಿ ವರ್ಕಿಂಗ್ ಕಂಡೀಷನ್, ಪ್ರೊವೈಡಿಂಗ್ ಎಜುಕೇಶನಲ್ ಫೆಸಿಲಿಟೀಸ್ ಇರ್ಬೋದು, ಅಂದ್ರೆ ಯಾರ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡೋದಿರ್ಬೋದು, ಇನ್ ದಿ ಎಜುಕೇಶನಲ್ ಸೆಕ್ಟರ್ಸ್ ಇರ್ಬೋದು. ಸೊ ದೀಸ್ ಆರ್ ದಿ ಸೋಷಿಯಲ್ ವೆಲ್ಫೇರ್ ಮೆಜರ್ಸ್ ಅಂತ ಇದ್ರು. ಸೊ ಆಲ್ ದೀಸ್ ಆರ್ ನೆಗ್ಲೆಕ್ಟೆಡ್ ಬೈ ದಿ ಯಾವುದು ವೆಲ್ತ್ ಮ್ಯಾಕ್ಸಿಮೈಸಿಂಗ್ ಫರ್ಮ್ ಅಂತ ಇದ್ರು. ಸೊ ಜನರಲಿ ದೇ ಓನ್ಲಿ ಕಾನ್ಸಂಟ್ರೇಟ್ ಆನ್ ಇಂಪ್ರೂವಿಂಗ್ ದಿ ವೆಲ್ತ್ ಆಫ್ ದಿ ಶೇರ್ ಹೋಲ್ಡರ್ಸ್. ಸೊ ಬರೀ ಕೇವಲ ಶೇರ್ ಹೋಲ್ಡರ್ಸ್ ನ ಸಂಪತ್ತನ್ನ ಹೆಚ್ಚು ಮಾಡೋದಕ್ಕೆ ಅಥವಾ ಅವ್ರು ಹೊಂದಿರುವಂತಹ ಷೇರುಗಳ ಮೌಲ್ಯವನ್ನ ಹೆಚ್ಚಿಗೆ ಮಾಡೋದಕ್ಕೆ ಇವರು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸೊ ಅವ್ರ ಏನ್ ಮಾಡ್ತಾರಲ್ಲ, ಸಮಾಜದ ಪ್ರತಿ ಜವಾಬ್ದಾರಿಗಳನ್ನ ಇರ್ಬೋದು, ಸಮಾಜದ ಅಭಿವೃದ್ಧಿ ಕೆಲಸಗಳಿರ್ಬೋದು, ಕಸ್ಟಮರ್ಸ್ ಇರ್ಬೋದು, ಸೊ ತನ್ನ ಸಾಮಾಜಿಕ ಹೊಣೆಗಾರಿಕೆಗಳನ್ನ ಅದು ನೆಗ್ಲೆಕ್ಟ್ ಮಾಡ್ತಿತ್ತು ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ disadvantages of wealth maximization. So there is another disadvantage, that is wealth maximization is not descriptive of what firm actually do but prescriptive ಅಂತ ಇದೆ. ಅಂದ್ರೆ maximization is it is not a descriptive but it is in the manner of prescriptive ಅಂತ ಇದೆ. ಅಂದ್ರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಪಾಲಿಸಿ ಹೇಳುತ್ತೆ, ಬಟ್ ಇಟ್ ಇಸ್ ನಾಟ್ ಕಂಪಲ್ಸರಿ ಅಂತ ಇದೆ. ಸೊ ಮಾಡಲೇಬೇಕು ಅಂತ ಸರ್ಕಾರ ಕಂಪನಿ ಏನ್ಮಾಡ್ರಲ್ಲಿ ನೀತಿಯನ್ನ ಹಾಕಿಕೊಂಡಿರೋದಿಲ್ಲ. ಸೊ ಇಟ್ ಇಸ್ ಎ ಪ್ರಿಸ್ಕ್ರಿಪ್ಟಿವ್. ಸೊ ಎಷ್ಟು ನೋಡ್ಕೊಡ್ಲೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಯಾವುದು wealth maximization. So let us study. So what are the major differences between profit maximization and wealth maximization? So ಇದನ್ನ ನೋಡ್ಬೋರಲ್ಲ. ಸೊ ಮುಖ್ಯವಾಗಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೂ ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನೋಡೋಣ. ದ ಫಸ್ಟ್ ಡಿಫರೆನ್ಸ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಇಸ್ ಅದನ್ನು ಸೇಮ್. ಸೊ ಇವೆರಡು ಡಿಫರೆನ್ಸ್ ನೋಡಿದ್ರೆ, ಸೊ ಈ ಎರಡು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್ ರಿವಿಷನ್ ಆಗುತ್ತೆ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟ್ ಕೂಡ ನಿಮಗೆ ರಿವಿಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಒನ್ ಡಿಫರೆನ್ಸ್ ಏನಂತ ಹೇಳ್ತಾರೆ. ಸೊ ಇನ್ ಕೇಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ವಾಸ್ ನಾಟ್ ಕ್ಲಿಯರ್ ಅಂತ ಇದ್ರು. ಸೊ ಯಾವ ಪ್ರಾಫಿಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಹೌದಾ, ಶಾರ್ಟ್ ಟರ್ಮ್ ಪ್ರಾಫಿಟ್, ಲಾಂಗ್ ಟರ್ಮ್ ಪ್ರಾಫಿಟ್. ಸೊ ಯಾವ ಪ್ರಾಫಿಟ್ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಬಟ್ ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕ್ಯಾಲ್ಕುಲೇಷನ್ ಆಫ್ ವೆಲ್ತ್ ಇಸ್ ಕ್ಲಿಯರ್ ಅಂತ ಇದ್ದಾರೆ. ಸೊ ಕ್ಯಾಲ್ಕುಲೇಷನ್ ಆಫ್ ವೆಲ್ತ್ ಇಸ್ ಕ್ಲಿಯರ್ ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. So next expected, so profit is expected and actual earnings are not balanced anta idare. So in case of profit maximization ಏನಂತ ಹೇಳ್ತಾರಲ್ಲ, the expect and actual earnings are not balanced. So expect ಏನೋ ಮಾಡಿರ್ತೀವಿ ನಾವು, ಬರುವಂತ ಪ್ರಾಫಿಟ್ ಬೇರೆ ಆಗುತ್ತೆ. So expected profit and actual profit earnings are not balanced. So ಎರಡರ ನಡುವೆ ಏನಾಗುತ್ತಲ್ಲ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತದೆ. ಯಾವುದರ ನಡುವೆ? Expected profit and actual profit. So there is a difference. But in case of wealth maximization, the expectation and actual earnings are balanced anta ಇದೆ. So it is wealth maximization is balanced anta ಇದೆ. So it is more balanced than the profit maximization. ನೆನ್ಪಿಟ್ಕೊರಲ್ಲ ಡಿಫ್ರೆನ್ಸ್ ಏನಲ್ಲ. So it is the actual profit and expected profits are not balanced, but wealth maximization is balanced. So third difference is it is narrow concept anta ಹೇಳ್ತೀನಲ್ಲ. ಯಾವುದು? ಪ್ರಾಫಿಟ್ narrow concept. It is having minimum scope anta ಹೇಳ್ತೀವಿ. So the scope of the wealth maximization is broader. So ಇದಕ್ಕೆ ಅಂದ್ರೆ ಇದರ ವ್ಯಾಪ್ತಿ ಕಡಿಮೆ ಚಿಕ್ಕದಾಗಿದೆ ಅಂತ ಹೇಳ್ತೀವಿ. ಮ್ಯಾಕ್ಸಿಮೈಸೇಷನ್ ವ್ಯಾಪ್ತಿ ಚಿಕ್ಕದಾಗಿದೆ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಾರೆ ಇಟ್ ಕವರ್ಸ್ ಮೆನಿ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ವೆಲ್ತ್ ಅಂದಾಗ ಏನಾಗುತ್ತಲ್ಲ, ಸೊ ಕೇವಲ ಪ್ರಾಫಿಟ್ ಅಷ್ಟೇ ಬರೋದಿಲ್ಲ. ಸೊ ಬಿಸ್ನೆಸ್ ಎಕ್ಸ್ಪಾನ್ಷನ್ ಇರ್ಬೋದು, ರೀಕನ್ಸ್ಟ್ರಕ್ಷನ್ ಇರ್ಬೋದು, ಸೊ ಅಥವಾ ಪ್ರೊಡಕ್ಟ್ ಲೈನ್ ನ ಚೇಂಜ್ ಮಾಡೋದಿರ್ಬೋದು, ಎಕ್ಸೆಟ್ರಾ. ಸೊ ಎಲ್ಲನೂ ಕೂಡ ಏನಾಗುತ್ತಲ್ಲ ಗ್ರೋತ್ ಒಳಗಡೆ, ವೆಲ್ತ್ ಒಳಗಡೆ ಗುಡ್ ವಿಲ್ ಇರ್ಬೋದು, ಎಕ್ಸೆಟ್ರಾ. ಸೊ ಆಲ್ ಕಮ್ಸ್ ಅಂಡರ್ ದಿ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ is having narrow concept, it is having broader concept ಅಂತ ಇದೆ. So fourth difference ನೋಡಿದ್ರೆ, financial decision taken on the basis of profit maximization and it ignores the community or workers, etc. So in case of profit maximization ಒಳಗಡೆ ಏನಂತ ಹೇಳ್ತಾರಲ್ಲ, so all the financial decisions are taken on the basis of profit maximization. ಲಾಭ ಹೆಚ್ಚು ಆಗೋದಕ್ಕೆ ಯಾವ ನಿರ್ಣಯಗಳು ಬೇಕೋ ಆ ಆಧಾರದ ಮೇಲೆ ಏನ್ ಮಾಡ್ತಾರೆ, ನಿರ್ಣಯವನ್ನ ತೆಗೆದುಕೊಳ್ಳಲಾಗ್ತದೆ ಅಂತ ಇದೀವಿ. ಸೊ ಇಟ್ ಇಗ್ನೋರ್ಸ್ ಕಮ್ಯುನಿಟಿ, ಗೌರ್ಮೆಂಟ್, ವರ್ಕರ್ಸ್ ಎಕ್ಸೆಟ್ರಾ ಅಂತ ಇದೀವಿ. ಸರ್ಕಾರ ಇರ್ಬೋದು, ಸಮಾಜ ಇರ್ಬೋದು, ಅಥವಾ ವರ್ಕರ್ಸ್ ಇರ್ಬೋದು,
ಅವ್ರ ಹಿತಾಸಕ್ತಿನ ಅದು ಗಮನಿಸೋದಿಲ್ಲ. ಸೊ ಇಟ್ ಓನ್ಲಿ ಕನ್ಸಿಡರ್ಸ್ ದಿ ಪ್ರಾಫಿಟ್ ಅಂತ ಅದೇ ನಾವು. ಸೊ ಪ್ರಾಫಿಟ್ ನ ಜಾಸ್ತಿ ಮಾಡೋದಕ್ಕೆ ಏನ್ ಡಿಸಿಷನ್ ತಗೋಬೇಕು, ಸೊ ಇಟ್ ಮೇನ್ಲಿ ಫೋಕಸ್ ಆನ್ that concept, ಯಾವುದು profit maximization. Whereas wealth maximization, here the decisions taken on the basis of wealth maximization. So ಇಲ್ಲಿ profit maximization ಗೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಳ್ಳಲಾಗ್ತದೆ, ಇಲ್ಲಿ wealth maximization ಗೆ ಸಂಬಂಧಪಟ್ಟಂತೆ ಡಿಸಿಷನ್ಸ್ ನ ತೆಗೆದುಕೊಳ್ಳಲಾಗ್ತದೆ ಅಂತ ಹೇಳ್ತಾರೆ ಸರ್, based on increasing the wealth of the organization. So next one is next difference is while selecting the project, time value is not considered in the profit maximization objectives ಅಂತ ಇಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡೋದಿಲ್ಲ. ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇಟ್ ಕನ್ಸಿಡರ್ಸ್ ದಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ. ಸೊ ಸಮಯದ ಜೊತೆಗೆ ಹಣದ ಮೌಲ್ಯ ಏನಾಗುತ್ತಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಆ ಬದಲಾವಣೆಯನ್ನ ಇಲ್ಲಿ ಯಾವುದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಒಳಗಡೆ ನಾವು ಕನ್ಸಿಡರ್ ಮಾಡೋದಿಲ್ಲ. ಹೌದಾ? ಸೊ ಎಷ್ಟು ಅವಧಿಗೆ ನಾವು ಪ್ರಾಫಿಟ್ ಗಳಿಸಿದ್ವಿ ಅನ್ನೋದನ್ನ ಗಮನಿಸ್ತಿಲ್ಲ. ಬಟ್ ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ the time is taken into account. So that is the one another difference. It does not considers the time value, it considers the time. Main maximization, in case of profit maximization, the main intention or main objective of the organization is to make more profit. So the main goal is to profit maximization anta ide. So but in case of wealth maximization, decisions are based on so ಇಲ್ಲಿ ಅಷ್ಟೇ ನೋಡ್ಕೊರಿಲ್ಲ, here decisions are based on wealth maximization ಅಂತ ಇದೆ. ಸಂಸ್ಥೆ ಸಂಪತ್ತನ್ನ ರೆಪ್ಯುಟೇಷನ್ ಜಾಸ್ತಿ ಮಾಡೋದಕ್ಕೆ ಈ ನಿರ್ಣಯಗಳು ಸಂಬಂಧಿಸಿವೆ ಅಂತಿದ್ವಿ. ಬಟ್ ಹಿಯರ್ ದ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಅಥವಾ they are related to increasing the profit of the organization. Here the decisions are related to increasing the wealth of the organization. So next difference is main goal is more risk and uncertainty. So profit maximization ಒಳಗಡೆ ಏನಂತ ಹೇಳ್ತೀವಿ, so it is having more risk and uncertainty of the profit. ಸೊ ರಿಸ್ಕ್ ಕೂಡ ಜಾಸ್ತಿ ಇದೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಒಳಗಡೆ. ಆಮೇಲೆ ರಿಟರ್ನ್ ಕೂಡ ಏನಾಗಿರ್ತದೆ, ಅನ್ಸರ್ಟನ್ ಆಗಿರ್ತದೆ. ಸೊ ಗ್ಯಾರಂಟಿ ಆಗಿ ಪ್ರಾಫಿಟ್ ಬರ್ತದೆ ಅಂತ ಹೇಳೋಕೆ ಬರೋದಿಲ್ಲ. ಸೊ ಇಟ್ ಈಸ್ ಹ್ಯಾವಿಂಗ್ ಮೋರ್ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ಬಟ್ ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸೊ ದೇರ್ ಇಸ್ ನೋ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಅಂತದಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಅಂತ ರಿಸ್ಕ್ ಇರೋದಿಲ್ಲ, ಆಮೇಲೆ ಅನ್ಸರ್ಟನಿಟಿನೂ ಕೂಡ ಇರೋದಿಲ್ಲ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಇಸ್, so in case of profit maximization, there is no balance between the risk and return. Risk ಮತ್ತೆ ರಿಟರ್ನ್ ನಡುವೆ ಯಾವುದೇ ರೀತಿಯಾದಂತ there is no balance between the risk and return in the profit maximization. ಬಂದ್ರೆ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಅಥವಾ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬೇರೆ, ಆಕ್ಚುಯಲ್ ಪ್ರಾಫಿಟ್ ಬೇರೆ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾರಲ್ಲ, there is no balance between the risk and return in case of profit maximization. But in case of wealth maximization, there is a balance between the risk and return. So risk ಮತ್ತೆ ರಿಟರ್ನ್ ನಡುವೆ ಇಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಒಳಗಡೆ ಬ್ಯಾಲೆನ್ಸಿಂಗ್ ಇರ್ತದೆ, ಅದ್ರ ನಡುವೆ ಸಾಮ್ಯತೆ ಇರ್ತದೆ ಅಂತ ಇದ್ರು. ಸೊ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಷ್ಟೇ ನೀವೇನ್ ಮಾಡ್ಬೋದಲ್ಲೇ ಸಾಧಿಸಬಹುದು ಅಂತ ಇದ್ರು. ಸೊ ಇನ್ ಕೇಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಇವೆರಡೂ ಡಿಫ್ರೆನ್ಸ್ ನೀವು ಕನ್ಸಿಡರ್ ಮಾಡಿದ್ರೆ, ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇಸ್ ಹ್ಯಾವಿಂಗ್ ಮೋರ್ ಇಂಪ್ರೂವ್. ಸೊ ಅದಕ್ಕಿಂತ ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸೊ ಇಟ್ ಇಸ್ ಎ ಬ್ರಾಡರ್ ಕಾನ್ಸೆಪ್ಟ್ ಅಂಡ್ ಇಟ್ ಇಸ್ ಎ ಕ್ಲಿಯರ್ ಕಾನ್ಸೆಪ್ಟ್. ಸೊ ಇಟ್ ಕನ್ಸಿಡರ್ಸ್ ದಿ risk and return also. So there is a well balanced in the wealth maximization ಅಂತ ಇದೆ. ಸೊ ಎಲ್ಲ ಅಂಶಗಳು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಒಳಗಡೆ ಕಂಡು ಬರ್ತವೆ. ಸೊ ಇವಾಗ ಡಿಫ್ರೆನ್ಸ್ ನ ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದನ್ನು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಮತ್ತೆ ಕಂಟಿನ್ಯೂ ಮಾಡೋದು. ಸೊ ಇಷ್ಟು ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಓದ್ಕೋರಿ. ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಸೊ ಬಹಳಷ್ಟು ಜನ ಇನ್ನೂ ಜಾಯ್ನ್ ಆಗಿಲ್ಲ ನಿಮ್ ಕ್ಲಾಸಿಂದ, ಹೇಳ್ಕೊರಿ. ಏನಾದ್ರು ಡೌಟ್ಸ್ ಇದಾವ ಕೇಳ್ರಿ.